ಎಲ್ಲರಿಗೂ ನಮಸ್ಕಾರ. ಪೂಜಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥದ್ದು ದೋಸೆ. ಅದೇನೆಂದರೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋದಾದರೆ, ರಾತ್ರಿನೇ ನಾನು ಹೆಸರು ಕಾಳು, ಮೊಳಕೆ ಕಾಳು ಮತ್ತು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ಅದನ್ನ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಅಂದರೆ ಇವಾಗ ಬೇರೆ ಅಕ್ಕಿ ನಾವು ದೋಸೆ ಎಲ್ಲ ಮಾಡುವಾಗ ಏನು ಮಾಡ್ತೀವಿ ಅಂದರೆ ರಾತ್ರಿನೇ ರುಬ್ಬಿಡ್ತೀವಿ ಅಲ್ವಾ, ನೀಟಾಗಿ ಫರ್ಮೆಂಟ್ ಆಗಬೇಕು. ಇದು ಆ ಥರ ಏನಿಲ್ಲ. ನಾವು ಇದನ್ನು ಬೆಳಗ್ಗೆ ಎದ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ನಾವು ಅಡುಗೆ ಮಾಡೋಕ್ಕಿಂತ ಒಂದು 10-15 ನಿಮಿಷ ಮುಂಚೆನೇ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಅಂದರೆ ಅದರಲ್ಲಿ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋದು ಅಂತಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಅವ್ರು ತಿನ್ನೋದು ಗುಯ್ ಅನ್ಕೊಂಡು ತಿಂತಾರೆ, ಗೊತ್ತಿದೆ ಎಲ್ಲರಿಗೂ. ಸೊ ನಮಗೆಲ್ಲರಿಗೂ ಟೆನ್ಷನ್ ಇರೋದು ಒಂದೇ, ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋಣ, ನಾಳೆ ಏನು ಮಾಡೋಣ ಅಂತ. ನನಗೂ ಅದೇ ಟೆನ್ಷನ್ನೇ ಇರ್ತಿತ್ತು. ಸೊ ನಾನು ಅದರಲ್ಲಿ ದೋಸೆಗಳಲ್ಲಿ ಡಿಫ್ರೆಂಟ್ ದೋಸೆ ಥರ ಮಾಡಿಬಿಡ್ತೀನಿ. ಯಾಕಂದರೆ ತರಕಾರಿ ಆಗಿರ್ಬೋದು, ಬೇಳೆ ಕಾಳುಗಳಿಂದ ಆಗಿರ್ಬೋದು, ಅಥವಾ ಅಕ್ಕಿ ಹಿಟ್ಟಿಂದ ಆಗಿರ್ಬೋದು. ಮುಂದೆ ನಾನು ನೋಡ್ತೀರಾ ಏನೇನೆಲ್ಲ ಮಾಡಬಹುದು ದೋಸೆಗಳನ್ನು, ಅಥವಾ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗಂತ ನಾನು ಏನೆಲ್ಲ ರೆಡಿ ಮಾಡ್ಬೋದು ಅನ್ನೋದನ್ನು ಒಂದೊಂದೇ ರೆಸಿಪಿ ಹಾಕ್ತಾ ಹೋಗ್ತೀನಿ. ಅದರಲ್ಲಿ ಇದು ಒಂದು ಭಾಗ ಅಷ್ಟೇ. ಅದನ್ನು ತುಂಬ ಸಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದಾರೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಆರಿಗ್ಯಾನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೋಡಾ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಫರ್ಮೆಂಟ್ ಆಗಕ್ಕೆ ಬಿಟ್ಟರೆ ಸಾಕು. ಇದನ್ನು ರಾತ್ರಿನೇನು ಮಿಕ್ಸಿ ಮಾಡಿಡಬೇಕು, ಬೆಳಗ್ಗೆ ಆ ಥರದ್ದೆಲ್ಲ ಏನೂ ಟೆನ್ಷನ್ ಇಲ್ಲ. ನಾವು ಮಾಡೋಕ್ಕೆ ಒಂದು 10 ನಿಮಿಷ ಮುಂಚೆ ಅಥವಾ 15 ನಿಮಿಷ ಮುಂಚೆನೇ ನಾವು ಅದನ್ನು ಮಿಕ್ಸಿ ಮಾಡಿಕೊಂಡು ನೀಟಾಗಿ ನಾವು ಕಲಿಸಿ ಮುಚ್ಚಿಟ್ಕೊಂಡ್ರೆ ಆಯಿತು. ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೀಟಾಗಿ ಚೆನ್ನಾಗಿ ಫರ್ಮೆಂಟ್ ಆಗಿಬಿಡುತ್ತೆ. ಯಾಕಂದರೆ ಕಾಳುಗಳಲ್ವ, ಅದು ಚೆನ್ನಾಗಿ ಉಪ್ಕೊಂಡು ಬಂದುಬಿಡುತ್ತೆ. ಅದು ಬೇಗನೆ ಮುಂಚೆನೇ ಮಿಕ್ಸಿ ಮಾಡಿ ಇಡಬೇಕು ಅನ್ನೋದೇನು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಾ, ನಾನಿವಾಗ ರೆಡಿ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ತಿದ್ದೀನಿ. ಇವಾಗ ನಾನು ಮಕ್ಕಳ ದೋಸೆಗೆ ಎಣ್ಣೆ ಉಪಯೋಗಿಸಲ್ಲ, ಓಕೆನಾ. ದೋಸೆ ನಾನು ಯಾವಾಗ ಯೂಸ್ ಮಾಡಿದ್ರು, ದೋಸೆ ಪಡ್ಡು ಯಾವುದನ್ನೇ ಯೂಸ್ ಮಾಡಿದ್ರು ಮಕ್ಕಳುಗಳಿಗೆ ಅಂತಂದರೆ ನಾನು ತುಪ್ಪನೇ ಯೂಸ್ ಮಾಡೋದು. ಆಲ್ಮೋಸ್ಟು ಎಣ್ಣೆ ಯೂಸ್ ಮಾಡಲ್ಲ. ಅದರಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಮೊಳಕೆ ಕಾಳುಗಳು, ಓಕೆನಾ. ಅಂದರೆ ವಾರದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 3 ದಿವಸ ಮೊಳಕೆ ಕಾಳುಗಳು ಇಡ್ತೀನಿ. ಆಮೇಲೆ 2 ದಿವಸ ಅಥವಾ 1 ದಿವಸ ತರಕಾರಿ ಇಡ್ತೀನಿ. ಅಂದರೆ ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟು, ಬೀಟ್ರೂಟು 3ಗಳನ್ನ ಕಟ್ ಮಾಡಿಡ್ತೀನಿ. ಅದು ಬಿಟ್ಟರೆ ಸ್ವೀಟು, ಅಂದರೆ ಏನಾದರೂ ಒಂದು ಮನೇಲಿ ಮಾಡಿರೋಂಥ ಸ್ವೀಟು, ಕುಕ್ಕೀಸ್ ಆಗಿರ್ಬೋದು, ಅಥವಾ ಬೇರೆ ಇದೇನಾದರೂ ಕಟ್ಲೆರೀಸ್ ಆಗಿರ್ಬೋದು, ಲೈಕ್ ಆ ಥರದ್ದು ಹಲ್ವಾಗಳಾಗಿರ್ಬೋದು. ಮೊನ್ನೆ ನೋಡಿದರೆ ನಾನು ಕೊಬ್ಬರಿದು ಹಲ್ವಾ ಮಾಡಿಟ್ಟಿದ್ದೆ. ಲೈಕ್ ಆ ಥರ ಏನಾದರೂ ಒಂದು ಮಕ್ಕಳ ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಮನೇಲಿ ತಿನ್ನಲಿಕ್ಕಾಗತ್ತೆ ಮತ್ತು ಬಾಕ್ಸಿಗೆ ಕಟ್ಟಲಿಕ್ಕಾಗುತ್ತೆ ಅಂತ. ಸೊ ನಾನು ಮಕ್ಕಳಿಗೆ ಬಾಕ್ಸಲ್ಲಿ ಯಾವಾಗಲೂ ಹಾಕೋದು ಸ್ಟೀಲಿನ ಬಾಕ್ಸಿಗೆ. ನಾನು ಇದು ಬೇರೆದು ಇದೆಲ್ಲ ಯಾವ ಬಾಕ್ಸಲ್ಲಿ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಬೇರೆ ಅದರ ಯಾವುದ್ರಲ್ಲೂ ಹಾಕಲ್ಲ. ನೋಡ್ತಾ ಇರ್ಬೋದು. ನನ್ನ ಮಕ್ಕಳಿಗೆ ಏನು ಮಾಡಿದ್ದೀನಿ ಅಂದರೆ, ಚಟ್ನಿ ಮಾಡಿದರೆ ತಿನ್ನಲ್ಲ ನನ್ನ ಮಗ ಎಕ್ಸ್ಪೆಷಲಿ. ಸೊ ಅವನಿಗೆ ಕೆಚಪ್ ಬೇಕು. ಮಗಳಾದರೆ ತಿನ್ಕೋತಾಳೆ, ಅವಳದೇನೂ ತೊಂದರೆ ಇಲ್ಲ, ಚಟ್ನಿ ಹಾಕಿಬಿಡ್ತೀನಿ ಮಗಳಿಗೆ. ಸೊ ಹಾಗಾಗಿ ಇವನಿಗೆ ಮಾತ್ರ ಇದೇ ಥರ. ಮುಂದೆ ಏನು ಕಟ್ಟೋದು, ನೆಕ್ಸ್ಟು ಏನು ಬಾಕ್ಸ್ ಕಟ್ಟೋದು ಅಂತ ಮುಂದಿನ ರೆಸಿಪಿ ನೋಡೋಣ. ಬಾಯ್.